ನಮಸ್ಕಾರ ರೈತ ಬಾಂಧವರೇ. ನಮ್ಮ ಹೊಲದಲ್ಲಿ ಹತ್ತಿ ಹಾಕೀವಿ. ಹಾಕಿ ಸುಮಾರು ಒಂದು 50 ದಿನ ಆಗ್ಯದ ನೋಡ್ರಿ. ಇದು ಹತ್ತಿ ಹೆಂಗೆ ಬಂದದ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದ್ರಾಗ ಈ ವರ್ಷ ಮಳೆ ಇಲ್ಲ, ಅಷ್ಟೇ ನಡ್ಬರ್ಕು. ಒಂದು ತಿಂಗಳೊಳಗೆ ಒಂದು 50 ದಿನದೊಳಗೆ ಒಂದು 4-5 ದಿನ ಆಗಿರ್ಬೋದು ಅಷ್ಟೇ. ಆದರೆ ಭಾಳ ಮಳೆ ಇಲ್ಲ. ಅಂದ್ರೆ ನಮ್ಮ ಹೊಲದಾಗ ಸ್ವಲ್ಪ ಒಂದು ನೀರಿಂದು ಸೌಲಭ್ಯ ಇದ್ದಿದ್ದ ಕಾರಣಕ್ಕಾಗಿ ಒಂದು ಸ್ವಲ್ಪ ಚಲೋ ಬಂದೈತೆ ಹತ್ತಿ ನೋಡ್ರಿ. ಅದು ಹೂವೆಲ್ಲ ಬಿಟ್ಟವ. ಹತ್ತಿ ಹಾಕಿ ಒಂದೂವರೆ ತಿಂಗಳಾಯಿತು. ಒಂದು 50 ದಿನ ಹಿಡ್ಕೊರಿ ನೀವು. ಹತ್ತಿ ಬೀಜ ಯಾವ ಅದಾವಪ್ಪ ಅಂದ್ರೆ ಇದ್ರೊಳಗೆ 4-5 ಕ್ವಾಲಿಟಿ ಅದಾವ. ಒಂದು US 7067 ಅಂತ ಬರ್ತದೆ. ಇನ್ನೂ ಒಂದು ಭೈರವ ಅಂತ ಬರ್ತದೆ ನೋಡ್ರಿ. ಹೆಂಗಾಗ್ಯದ ಆಲ್ರೆಡಿ ಹೂವನು ಬಿಟ್ಟವ, ಕಾಯಿನೂ ಸಣ್ಣಗೆ ಆಗಕತ್ತವ. ಚಲೋ ಬಂದದ. ಸದ್ಯಕ್ಕೆ ಎದ್ರ ಕೊರತೆ ಆದಪ್ಪ ಅಂದ್ರೆ ಮಳಿದು ಭಾಳ ಕೊರತೆ ಅದು ನಡೆದದ. ಅಂದ್ರೆ ಈಗ ಹೊಳ್ಯಾಗಿನ ನೀರಾಗಲಿ ಅಥವಾ ಬೋರ್ ನೀರಾಗಲಿ ಅದಕ್ಕಿಂತಲೂ ಮಳೆ ನೀರು ಉತ್ತಮ ಬೆಳೆಗಳಿಗೆ. ಮಳೆ ಒಂದು ಬಂದ್ರೆ ಇನ್ನೂ ಚಲೋ ಆಗ್ತೈತಿ. ಇದಕ್ಕೆ ಗೊಬ್ಬರ ಹಾಕಿವಿ. ಯಾವ್ಯಾವ ಗೊಬ್ಬರ ಹಾಕಿವಪ್ಪ ಅಂದ್ರೆ ಯೂರಿಯಾ, DAP 20-20-0-13, 17-17 ಮತ್ತು ಒಂದು PDM ಪೊಟ್ಯಾಷ್ ಅಂತ ಬರ್ತದೆ, ಅದು ಹಾಕಿವಿ. ಒಂದೇ ಡೋಸ್ ಗೊಬ್ಬರ ಆಗೈತಿ, ಇನ್ನೂ ಹಾಕಬೇಕು. ನೋಡ್ರಿ ಹೆಂಗವತ್ತಿ ಆಲ್ಮೋಸ್ಟ್ ಆಲ್ ಸೊಂಟತನ ಬಂದವ. ಸಣ್ಣಗೆ ಕಾಯಿನೂ ಹಾಲಕತ್ತವ ನೋಡ್ರಿ. ಇದು ಹತ್ತಿ ಯಾವಾಗ ಒಡೆದು ಪೂರ ಪ್ಯೂರ್ ಹತ್ತಿ ಯಾವಾಗ ಬರ್ತದಲ್ಲ ಅವಾಗೊಮ್ಮೆ ವಿಡಿಯೋ ಮಾಡಿ ಹಾಕ್ತೀವಿ ನಾವು. ಸೊ ಈ ಥರ ಹತ್ತಿ ಬೆಳೆಗಳಾಗಲಿ ಕಬ್ಬಿನ ಬೆಳೆಗಳಾಗಲಿ ನಮ್ಮದು ಯೂಟ್ಯೂಬ್ ಚಾನಲ್ ಒಳಗೆ ಹಾಕ್ತಿರ್ತೀವಿ. ರೈತರು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಇಲ್ಲಿ ಹೆಂಗದ. ಇಲ್ಲಿ ಹೆಂಗದ ನೋಡ್ರಿ. ಸರಿ, ಮತ್ತು ಸಿಗೋಣ ಅಂತ್ರಿ. ಇದೇ ಥರ ನಿಮ್ಗೆ ಯಾವುದಾದ್ರೂ ನಮ್ಮ ಸೈಡ್ ಬೆಳೆಯುವಂಥ ವಿಡಿಯೋಗಳು ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.